ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದ ಮುಂದುವರಿದ ಭಾಗ. ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡುವಂತಹ ವಿಧಾನಗಳು ಯಾವ್ಯಾವುದು ಅಂತ. ಸೊ ಈಗಾಗಲೇ ಹೇಳಿದ್ದೇನೆ ರಾಷ್ಟ್ರೀಯ ವರಮಾನದ ಅರ್ಥ. ರಾಷ್ಟ್ರೀಯ ವರಮಾನ ಎಂದರೆ ಏನು ಅಂತ. ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿರುವಂತಹ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯ ಅಥವಾ ಹಣದ ರೂಪದ ಮೌಲ್ಯವನ್ನೇ ನಾವು ರಾಷ್ಟ್ರೀಯ ವರಮಾನ ಅಂಥೇಳಿ ಕರೀತೇವೆ. ಸೊ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೇನೆ. ಹಾಗಾದರೆ ಈ ರಾಷ್ಟ್ರೀಯ ವರಮಾನವನ್ನು ನಾವು ಲೆಕ್ಕ ಹಾಕೋದು ಹೇಗೆ? ಒಂದು ರಾಷ್ಟ್ರದ ವರಮಾನವನ್ನು ಲೆಕ್ಕ ಹಾಕಬೇಕಾದ್ರೆ 3 ವಿಧಾನಗಳನ್ನು ಅನುಸರಿಸಲಾಗುತ್ತೆ. ಮೊದಲನೇದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತೇಳಿ, ಪ್ರಾಡಕ್ಟ್ ಮೆಥಡ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್. ಇನ್ನು ಎರಡನೇದು ವೆಚ್ಚದ ವಿಧಾನ, ಮೂರನೇದು ವರಮಾನ ಅಥವಾ ಆದಾಯದ ವಿಧಾನ. ಸೊ ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನವನ್ನು ಲೆಕ್ಕ ಹಾಕುವಾಗ ಮೊದಲನೇ ವಿಧಾನ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನ ಎಂದರೇನು ಅಂತ ಹೇಳುವಾಗಲೇ ಹೇಳಿದೆ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿರುವಂತಹ ಸಮಗ್ರ ಉತ್ಪನ್ನದ ಮೌಲ್ಯವನ್ನು ಸೇರಿಸಿದಾಗ ನಮಗೆ ರಾಷ್ಟ್ರೀಯ ವರಮಾನ ಲಭ್ಯ ಆಗ್ತದೆ. ಸಮಗ್ರ ಉತ್ಪನ್ನದ ಮೌಲ್ಯವನ್ನು ಸೇರಿಸಿದರೆ ಅಂತ ಹೇಳಿದರೆ ಆ ರಾಷ್ಟ್ರದಲ್ಲಿ ಉತ್ಪಾದನೆಯಾಗುವಂತಹ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಸೇರಿಸಲಾಗತ್ತೆ. ಹಾಗಾದರೆ ರಾಷ್ಟ್ರದಲ್ಲಿ ಉತ್ಪಾದನೆಯಾಗಿರುವಂತಹ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ಸೇರಿಸಲಾಗ್ತದೆಯಾ ಅಥವಾ ಇಲ್ವಾ, ಅದನ್ನು ಹೇಗೆ ನಾವು ಅಂದಾಜು ಮಾಡ್ತೇವೆ ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ ನಾನು ನಿಮಗೆ ಹೇಳ್ತೇನೆ. ಉದಾಹರಣೆಗೆ, ಒಂದು ಅರ್ಥವ್ಯವಸ್ಥೆಯಲ್ಲಿ ಕೇವಲ ಇಬ್ಬರು ಉತ್ಪಾದಕರು ಇದ್ದಾರೆ ಅಂಥೇಳಿ ನಾವು ಊಹೆಯನ್ನು ಮಾಡಿದರೆ, ಒಬ್ಬ ರೈತ ಮತ್ತು ಇನ್ನೊಬ್ಬ ಬೇಕರಿಯವನು ಅಂದರೆ ಬೇಕರಿಯಲ್ಲಿ ಬೇಕರಿಯ ಪ್ರಾಡಕ್ಟನ್ನು ತಯಾರು ಮಾಡುವಂತಹ ಒಬ್ಬ ಬೇಕರಿಯವನು ಇಬ್ಬರೇ ಉತ್ಪಾದಕರು ಇದ್ದಾರೆ ಅಂತ ನಾವು ಊಹೆಯನ್ನು ಮಾಡುವಂಥದ್ದು. ಸೊ ಒಬ್ಬ ರೈತ ಮಾನವ ಶ್ರಮವನ್ನು ಹೊರತುಪಡಿಸಿ ಯಾವುದೇ ಉತ್ಪಾದನಾಂಗಗಳ ಸಹಾಯವಿಲ್ಲದೆ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಕೇವಲ 100 ರೂಪಾಯಿ ಮೌಲ್ಯದ ಗೋಧಿಯನ್ನು ಉತ್ಪಾದನೆ ಮಾಡ್ತಾನೆ. 100 ರೂಪಾಯಿ ಮೌಲ್ಯದ ಗೋಧಿಯನ್ನು ಉತ್ಪಾದನೆ ಮಾಡ್ತಾನೆ. ಯಾವುದೇ ಉತ್ಪಾದನಾಂಗಗಳ ಸಹಾಯ ಇಲ್ಲದೆ ಕೇವಲ ಅವನ ಶ್ರಮವನ್ನು ಹಾಕಿ 100 ರೂಪಾಯಿ ಮೌಲ್ಯದ ಗೋಧಿಯನ್ನು ಉತ್ಪಾದನೆ ಮಾಡ್ತಾನೆ. ಅದೇ ಗೋಧಿಯಲ್ಲಿ ಅವನೇನು ಮಾಡ್ತಾನೆ ಅಂತ ಹೇಳಿದರೆ 50 ರೂಪಾಯಿ ಮೌಲ್ಯದ ಗೋಧಿಯನ್ನು ಬೇಕರಿಯವನಿಗೆ ಮಾರಾಟ ಮಾಡ್ತಾನೆ. ಆದರೆ ಆ ಬೇಕರಿಯವನು ಆ 50 ರೂಪಾಯಿ ಮೌಲ್ಯದ ಗೋಧಿಯನ್ನು ಬಳಸಿ 200 ರೂಪಾಯಿ ಮೌಲ್ಯದ ಬೇಕರಿ ಪ್ರಾಡಕ್ಟ್, ಐದರ್ ಇಟ್ ಇಸ್ ಎ ಬ್ರೆಡ್ ಆರ್ ಸಮಥಿಂಗ್, ಏನು ಬೇಕಾದರೂ ಆಗ್ಬೋದು, ಏನು ಬೇಕರಿಯ ಉತ್ಪನ್ನಗಳನ್ನು 200 ರೂಪಾಯಿ ಮೌಲ್ಯದ ಬೇಕರಿ ಉತ್ಪನ್ನಗಳನ್ನು ಅವನು ತಯಾರು ಮಾಡಿ ಮಾರಾಟ ಮಾಡ್ತಾನೆ. ಹಾಗಾದರೆ ಈಗ ನಾವು ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ನಮ್ಮ ಉದಾಹರಣೆಯಲ್ಲಿ ಆಗಿರುವಂತಹ ಒಟ್ಟು ಉತ್ಪನ್ನ ಎಷ್ಟು, ಉತ್ಪನ್ನದ ವಿಧಾನದ ಪ್ರಕಾರ ರಾಷ್ಟ್ರೀಯ ವರಮಾನ ಎಷ್ಟು ಅಂಥೇಳಿ ನಾವು ಲೆಕ್ಕ ಹಾಕೋದಾದರೆ ಎಷ್ಟು? ಮೇಲ್ನೋಟಕ್ಕೆ ರೈತನ ಉತ್ಪಾದನೆ 100 ರೂಪಾಯಿಯ ಗೋಧಿ ಆದರೆ ಬೇಕರಿಯವನ ಉತ್ಪಾದನೆ 200 ರೂಪಾಯಿಯ ಬೇಕರಿಯ ಪ್ರಾಡಕ್ಟ್, ಬೇಕರಿಯ ಉತ್ಪನ್ನಗಳು ಅಂದರೆ ಟೋಟಲ್ ಆಗಿ ನಮಗೆ 300 ಅಂಥೇಳಿ ಕಂಡು ಬರ್ತದೆ ಅಲ್ವಾ. ಸೊ 100 ರೂಪಾಯಿಯ ಗೋಧಿ ಮತ್ತು 200 ರೂಪಾಯಿಯ ಯಾವುದು ಬೇಕರಿಯ ಪ್ರಾಡಕ್ಟ್. ಸೊ ಏನಾಗತ್ತೆ ಅಂತ ಹೇಳಿದರೆ 300 ರೂಪೀದು ಯಾವುದು ರಾಷ್ಟ್ರೀಯ ವರಮಾನ ಉತ್ಪಾದನೆ ಆಗಿದೆ ಅಂತ ಹೇಳಿ ನಮಗೆ ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ಸ್ವಲ್ಪ ಚಿಂತನೆಯನ್ನು ನಡೆಸಿದರೆ ಇಲ್ಲಿ ಇದು ಸತ್ಯ ಅಲ್ಲ, ವಾಸ್ತವಿಕ ಸಂಗತಿ ಅಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ರೈತ ತನ್ನ ಉತ್ಪಾದನೆಯಲ್ಲಿ ಯಾವುದೇ ಮಾನವ ಶ್ರಮವನ್ನು ಬಳಸಿ ಬೇರೆ ಯಾವುದೇ ವಸ್ತುಗಳನ್ನು ಬಳಸದೆ, ಉತ್ಪಾದನಾಂಗವನ್ನು ಬಳಸದೆ 100 ರೂಪಾಯಿ ಮೌಲ್ಯದ ಗೋಧಿಯನ್ನು ಅವನು ಉತ್ಪಾದನೆ ಮಾಡಿದ್ದಾನೆ. ಆದರೆ ಇಲ್ಲಿ ಬೇಕರಿಯವನೇನು 200 ರೂಪಾಯಿ ಮೌಲ್ಯದ ಬೇಕರಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿದಾನಲ್ಲ, ಅದು ಅವನ ಸಂಪೂರ್ಣ ಕೊಡುಗೆ ಆಗಿಲ್ಲ. ಯಾಕೆಂತ ಹೇಳಿದರೆ ಅವನು ಏನು ಮಾಡಿದ್ದಾನೆ ಅಂತ ಹೇಳಿದರೆ ಆ 200 ರೂಪಾಯಿ ಮೌಲ್ಯದ ಬ್ರೆಡ್ಡನ್ನು ಅಥವಾ ಬೇಕರಿ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕಾದ್ರೆ ಅವನೇನು ಮಾಡಿದ್ದಾನೆ ಅಂತ ಹೇಳಿದರೆ 50 ರೂಪಾಯಿ ಮೌಲ್ಯದ ಗೋಧಿಯನ್ನು ರೈತರಿಂದ ಖರೀದಿ ಮಾಡಿದ್ದಾನೆ, ಕೊಂಡುಕೊಂಡಿದ್ದಾನೆ. ಅದನ್ನು ಏನು ಮಾಡಿದ್ದಾನೆ, ಅವನ ಬೇಕರಿ ಬ್ರೆಡ್ನ ಉತ್ಪಾದನೆಯಲ್ಲಿ ಅವನು ಬಳಸಿದ್ದಾನೆ. ಒಂದಾನು ವೇಳೆ ನಾವು
ಈಗ ರೈತನ ಉತ್ಪಾದನೆ 100 ರೂಪಾಯಿ, ಆಮೇಲೆ ಬೇಕರಿಯ ಉತ್ಪಾದನೆ 200 ರೂಪಾಯಿ ಅಂಥೇಳಿ ತೆಗೆದುಕೊಂಡ್ರೆ ಆ 50 ರೂಪಾಯಿ ಮೌಲ್ಯದ ಗೋಧಿ ಸಹ ಈ ಬೇಕರಿಯವನ ಬ್ರೆಡ್ನ ಉತ್ಪಾದನೆಯಲ್ಲಿ ಸೇರಿರುತ್ತೆ. ಆಗ ನಾವು ಏನಾಗುತ್ತೆ, ಮಧ್ಯಂತರ ಸರಕು, ಇಲ್ಲಿ ಗೋಧಿ ಅವನಿಗೆ ಬೇಕರಿಯವನಿಗೆ ಮಧ್ಯಂತರ ಸರಕು ಆಗಿರ್ತದೆ. ಆ ಮಧ್ಯಂತರ ಸರಕಿನ ಮೌಲ್ಯ ಕೂಡ ಇದರಲ್ಲಿ ಸೇರ್ಕೊಳ್ಳುತ್ತೆ. ಆಗ ಇದು ನಾವು ರಾಷ್ಟ್ರೀಯ ವರಮಾನವನ್ನು ದ್ವಿಗಣನೆ ಮಾಡಿದಾಗೆ ಆಗತ್ತೆ, 2 ಸಾರಿ ಕೌಂಟ್ ಮಾಡಿದಾಗೆ ಆಗತ್ತೆ. ರೈತನದಲ್ಲಿ ಕೂಡ 100 ರೂಪಾಯಿಯನ್ನು ತೆಗೆದುಕೊಂಡಿರ್ತೇವೆ ಮತ್ತು ಇವನಲ್ಲಿ ಕೂಡ 200 ರೂಪಾಯಿ ಅಂತ 2 ಸಾರಿ ಕೌಂಟ್ ಮಾಡಿದಾಗೆ ಆಗತ್ತೆ. ಹಾಗೆ ಆಗೋದನ್ನು ತಪ್ಪಿಸ್ಲಿಕ್ಕೋಸ್ಕರ, ಈ ದ್ವಿಗಣನೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಬೇಕರಿಯವನು ಉತ್ಪಾದನೆ ಮಾಡಿರುವಂತಹ ಬ್ರೆಡ್ನ ಒಟ್ಟು ಮೌಲ್ಯದಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಕಳಿಬೇಕಾಗತ್ತೆ. ಅಂದರೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದರೆ, ರೈತನ ಒಟ್ಟು ಉತ್ಪಾದನೆ 100 ರೂಪಾಯಿ ಪ್ಲಸ್ ಬೇಕರಿಯವನ ಒಟ್ಟು ಉತ್ಪಾದನೆ ಏನು ಅಂತ ಹೇಳಿದೆ 200 ರೂಪಾಯಿ ಮೈನಸ್ 50 ರೂಪಾಯಿಯ ಮೌಲ್ಯದ ಗೋಧಿ. ಯಾಕೆ ಅಂತ ಹೇಳಿದರೆ, ಈ 50 ರೂಪಾಯಿ ಮೌಲ್ಯದ ಗೋಧಿಯನ್ನು ಅವನು ಯಾರಿಂದ ಪಡ್ಕೊಂಡಿರ್ತಾನೆ ಅಂತ ಹೇಳಿ ರೈತನಿಂದ ಪಡ್ಕೊಂಡಿರ್ತಾನೆ. ಹಾಗಾದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಆಗಿರುವಂತಹ ಒಟ್ಟು ಉತ್ಪಾದನೆ ಎಷ್ಟು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, 250 ರೂಪಾಯಿ ಮೌಲ್ಯದ ಏನು ಉತ್ಪಾದನೆ ಆಗಿದೆ ಅಂತ ನಾವು ಹೇಳಬಹುದು. ಅಂದರೆ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಸೇರಿಸಿದ್ರೆ ಏನಾಗುತ್ತೆ, 2 ಸಾರಿ ಕೌಂಟ್ ಮಾಡಿದಾಗೆ ಆಗುತ್ತೆ. ಇದು ನಿಜವಾಗ್ಲೂ ನಾವು ರಾಷ್ಟ್ರೀಯ ವರಮಾನವನ್ನು ಉತ್ಪನ್ನ ವಿಧಾನದಲ್ಲಿ ಲೆಕ್ಕ ಹಾಕುವಾಗ ಹೀಗೆ ನಾವು ಲೆಕ್ಕಾಚಾರ ಮಾಡ್ತೇವೆ. ಸೊ ಇದಿಷ್ಟು ನಿಮಗೆ ಈಗ ಅಂದರೆ ಯಾವುದೇ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಇದರಲ್ಲಿ ತೆಗೆದುಕೊಂಡ್ರೆ 2 ಸಾರಿ ನಾವು ಕೌಂಟ್ ಮಾಡಿದಾಗೆ ಆಗತ್ತೆ. ಹಾಗೆ ಅದನ್ನು ನಾವು ಅದರಲ್ಲಿ ಬಿಡಲಾಗತ್ತೆ. ಸೊ ಇಂದು ಏನು ಅಂತ ಹೇಳಿದರೆ, ಹಾಗಾದರೆ ಇದರಲ್ಲಿ ನಾನು ಇಲ್ಲಿ ಒಂದು ಟೇಬಲನ್ನು ಹಾಕಿದ್ದೀನಿ, ಹೇಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ನೋಡಿ. ಒಟ್ಟು ಉತ್ಪಾದನೆ, ರೈತ ಮಾಡಿರುವಂತಹ ಒಟ್ಟು ಉತ್ಪಾದನೆ ಎಷ್ಟು, 100 ರೂಪಾಯಿ ಮೌಲ್ಯದ ಗೋಧಿ. ಹಾಗೆ ಆಮೇಲೆ ಬೇಕರಿಯವನು ಮಾಡಿರುವಂಥದ್ದು ಎಷ್ಟು, 200 ರೂಪಾಯಿ ಮೌಲ್ಯದ ಗೋಧಿ ಬ್ರೆಡ್ ಉತ್ಪನ್ನ. ಸೊ ಮಧ್ಯಂತರ ಸರಕುಗಳು ರೈತ ಏನನ್ನು ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಬೇಕರಿಯವನು ಯೂಸ್ ಮಾಡಿದ್ದು 50 ರೂಪಾಯಿ ಮೌಲ್ಯದ್ದು. ಸೊ ಇಲ್ಲಿ ಏನು ಅಂತ ಹೇಳಿದರೆ ಮೌಲ್ಯ ಸೇರಿಸಿದ್ದು ಅವನು 100 ರೂಪಾಯಿಯನ್ನೇ ಸೇರಿಸಿರ್ತಾನೆ. ಬೇಕರಿಯವನು ಏನು ಅಂತ ಹೇಳಿದರೆ 200 ಮೈನಸ್ 50. ಸೊ ಎಷ್ಟು ಅಂತ ಹೇಳಿದರೆ 150. ಸೊ ಟೋಟಲ್ ಮೌಲ್ಯವನ್ನು ಸೇರಿಸಿದ್ದು ಎಷ್ಟು ಇದನ್ನು ನಾನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಮೇಲೆ ಬರೆದಿದ್ದೇನೆ, ಉತ್ಪನ್ನ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂಥೇಳಿ ನಾವು ಕರೀತೇವೆ. ಸೊ ಮೌಲ್ಯವರ್ಧನೆ ಅಂದರೆ ಏನು, ಯಾವುದೇ ಒಂದು ಉದ್ದಿಮೆ ಘಟಕ ನೀಡಿದ ನಿವ್ವಳ ಕೊಡುಗೆಯನ್ನು ಸೂಚಿಸಲಿಕ್ಕೆ ನಾವು ಏನು ಶಬ್ದವನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಮೌಲ್ಯವರ್ಧನೆ ಎನ್ನುವಂತಹ ಶಬ್ದವನ್ನು ಬಳಸ್ತೇವೆ. ಉದ್ದಿಮೆ ಘಟಕ ನೀಡಿರುವಂತಹ ನಿವ್ವಳ ಕೊಡುಗೆಯನ್ನು ಸೂಚಿಸಲಿಕ್ಕೆ ಮೌಲ್ಯವರ್ಧನೆ ಎನ್ನುವಂಥ ಶಬ್ದವನ್ನು ಬಳಸ್ತೇವೆ. ಆ ಉದ್ದಿಮೆ ಘಟಕ ಕಚ್ಚಾ ವಸ್ತುಗಳನ್ನು ತನ್ನ ಉತ್ಪಾದನಾ ಪ್ರಕ್ರಿಯೆ ಬಳಸಲಿಕ್ಕೆ ಇನ್ನೊಂದು ಉದ್ದಿಮೆ ಘಟಕದ ಕಚ್ಚಾ ವಸ್ತುಗಳನ್ನು ಕೊಂಡುಕೊಂಡ್ರೆ ಆ ಸರಕುಗಳನ್ನು ಮಧ್ಯಂತರ ಸರಕುಗಳು ಅಂಥೇಳಿ ಕರಿತೇವೆ. ಮೇಲಿನ ಉದಾಹರಣೆಯಲ್ಲಿ ಇನ್ನೊಬ್ಬರಿಂದ ಅವನು ರೈತನಿಂದ ಪರ್ಚೇಸ್ ಮಾಡ್ತಾನೆ, ಹಾಗೆ ಗೋಧಿ 50 ರೂಪಾಯಿಯ ಗೋಧಿ ಏನಾಗುತ್ತೆ, ಮಧ್ಯಂತರ ಸರಕು ಆಗತ್ತೆ. ನಾವು ಮೌಲ್ಯವರ್ಧನೆಯನ್ನು ಅಂದರೆ ಒಂದು ಉದ್ದಿಮೆ ಘಟಕದ ಮೌಲ್ಯವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ, ಸೊ ಹಾಗೆ ನಾನು ಉತ್ಪನ್ನದ ವಿಧಾನಕ್ಕೆ ಸಿಂಪಲ್ ಆಗಿ ಈ ಉದಾಹರಣೆ ಮೌಲ್ಯವರ್ಧಿತ ವಿಧಾನ, ಸೇಮ್ ಮೀನಿಂಗ್, ಅದರ ಅರ್ಥ ಒಂದೇ, ಬಟ್ ಅದರ ವಿವರಣೆಯನ್ನು ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಒಂದು ಉದ್ದಿಮೆ ಘಟಕ ನೀಡಿರುವಂತಹ ನಿವ್ವಳ ಕೊಡುಗೆಯನ್ನು ಸೂಚಿಸಲಿಕ್ಕೆ ನಾವು ಮೌಲ್ಯವರ್ಧನೆ ಎನ್ನುವಂಥ ಶಬ್ದವನ್ನು ಬಳಸ್ತೇವೆ. ಸೊ ಒಂದೇ ಉದ್ದಿಮೆ ಘಟಕ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಚ್ಚಾ ವಸ್ತುಗಳನ್ನು ಬೇರೆ ಉದ್ದಿಮೆ ಘಟಕದಿಂದ ಕೊಂಡುಕೊಂಡು ಬಳಸಿದರೆ ಅದನ್ನು ಮಧ್ಯಂತರ ಸರಕುಗಳು ಅಂಥೇಳಿ ಕರೀತಾರೆ. ಸೊ ಇಲ್ಲಿ 50 ರೂಪಾಯಿಯ ಗೋಧಿ ಅಂತ ಹೇಳಿದೆ. ಸೊ ಹಾಗಾದರೆ ಒಂದು ಉದ್ದಿಮೆ ಘಟಕ ನೀಡಿರುವಂತಹ ಮೌಲ್ಯವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕು, ಹಾಗಾದರೆ ಆ ಉದ್ದಿಮೆ ಘಟಕದ ಒಟ್ಟು ಉತ್ಪಾದನೆಯಲ್ಲಿ ಅದರ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಕಳಿಬೇಕಾಗ್ತದೆ. ಸೊ ಇಲ್ಲಿ ಅದನ್ನೇ ಹೇಳಿದ್ದು, ಬೇಕರಿಯವನ ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಕಳೆದಾಗ ಉಳಿಯುವಂಥದ್ದು 150.
ಸೊ ಆಗ ನಾವು ಆಗ ನಮಗೆ ನಿಜವಾಗಲೂ ಆ ರಾಷ್ಟ್ರದಲ್ಲಿ ಆಗಿರುವಂತಹ ಒಟ್ಟು ಉತ್ಪನ್ನದ ಪ್ರಮಾಣ ಲಭ್ಯ ಆಗತ್ತೆ. ಸೊ ಒಂದು ಉದ್ದಿಮೆ ಘಟಕ ಪಡೆದುಕೊಂಡಿರುವಂತಹ ಮೌಲ್ಯವರ್ಧನೆಯ ಪ್ರಮಾಣವನ್ನೇ 4 ಉತ್ಪಾದನಾಂಗಗಳಲ್ಲಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯಲ್ಲಿ ಗೇಣಿ, ಕೂಲಿ, ಬಡ್ಡಿ, ಲಾಭಗಳನ್ನಾಗಿ ಅದು ವಿತರಣೆ ಮಾಡತ್ತೆ. ಸೊ ಇದು ಹಾಗಾದರೆ ಇಲ್ಲಿ ಒಟ್ಟು ಉತ್ಪಾದನೆ ಎಷ್ಟು ಕೇಳಿದರೆ ನಾವು ಇಡೀ ರಾಷ್ಟ್ರದಲ್ಲಿರುವಂಥ ಎಲ್ಲ ಉತ್ಪಾದಕರ ಒಟ್ಟು ಮೌಲ್ಯವರ್ಧನೆಯನ್ನು ನಾವು ಏನು ಮಾಡಬೇಕಾಗತ್ತೆ, ಸೇರಿಸ್ತಾ ಹೋಗಬೇಕಾಗತ್ತೆ. ಬೇರೆ ಬೇರೆ ಈಗ ಇಲ್ಲಿ ನಮ್ಮ ಉದಾಹರಣೆಯಲ್ಲಿ ಇಬ್ಬರೇ ಯಾರು ಉತ್ಪಾದಕರಿದ್ದಾರೆ, ರೈತ ಮತ್ತು ಬೇಕರಿಯವನ ಏನದು ಉತ್ಪಾದನೆ. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಸೊ ಇಬ್ಬರು ವ್ಯಕ್ತಿಗಳು ಮಾಡಿರುವಂತಹ ಒಟ್ಟು ಉತ್ಪಾದನೆ, ಇಬ್ಬರು ಉತ್ಪಾದಕ ಮಾಡುವಂಥ ಒಟ್ಟು ಉತ್ಪಾದನೆ 250. ಇದು ಮೌಲ್ಯವರ್ಧಿತ ವಿಧಾನ. ಅಂದರೆ ಒಂದು ವಸ್ತುವಿಗೆ ಸೇರಿಸಿರುವಂತಹ ಮೌಲ್ಯವನ್ನು ಅಂದಾಜು ಮಾಡಿ ನಾವು ಏನು ಮಾಡ್ತೇವೆ, ಆ ರಾಷ್ಟ್ರದಲ್ಲಿ ಆಗಿರುವಂಥ ಒಟ್ಟು ಉತ್ಪನ್ನವನ್ನು ಕಂಡುಹಿಡಿತೇವೆ. ಸೊ ಈಗ ನಾವು ಯಾವುದು ಬಂಡವಾಳ ಸರಕುಗಳನ್ನು ಹೂಡಿಕೆ ಮಾಡಿದಾಗ ಬಂಡವಾಳ ಸರಕುಗಳು ನಿಧಾನವಾಗಿ ಸವಕಳಿ ಆಗೋದು ನಮಗೆ ಗೊತ್ತಾಗತ್ತೆ. ಸೊ ಬಂಡವಾಳ ಸರಕುಗಳ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ನಾವೇನು ಮಾಡ್ತೇವೆ, ಸವಕಳಿ ಎನ್ನುವಂತಹ ಪದವನ್ನು ಬಳಸ್ತಾ ಇದ್ದೇವೆ. ಸೊ ಹಾಗಾಗಿ ಈ ಬಂಡವಾಳ ಸರಕುಗಳ ಅಂದರೆ ಯಾವಾಗ ನಾವು ಮೌಲ್ಯವರ್ಧನೆಯಲ್ಲಿ ಏನು ಸವಕಳಿ ಸೇರಿರತ್ತೋ ಆಗ ಅದನ್ನು ಒಟ್ಟು ಮೌಲ್ಯವರ್ಧನೆ ಅಂಥೇಳಿ ಕರೀತಾರೆ. ಅಂದರೆ ಹೂಡಿಕೆಯಲ್ಲಿ ಬಂಡವಾಳ ಸರಕುಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಬಂಡವಾಳ ಸರಕುಗಳು ಕಾಲಕ್ರಮೇಣವಾಗಿ ಸವಕಳಿ ಆಗತ್ತೆ ಮತ್ತು ಬಂಡವಾಳ ಸರಕುಗಳು ಸವಕಳಿ ಅಂದರೆ ನಿಯಮಿತ ಸವಕಲು ಹರಕಲಿಗೆ ನಾವು ಅವಕಾಶ ಮಾಡಿಕೊಡುವುದಕ್ಕಾಗಿ ಅವುಗಳಿಗೆ ಸವಕಳಿಯನ್ನು ಕಳಿಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ ನಾನು ನಿಮಗೆ ಬಂಡವಾಳ ಸರಕುಗಳ ಈ ಸವಕಳಿಯ ವೆಚ್ಚಕ್ಕೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಅಥವಾ ಈ ಮೌಲ್ಯವರ್ಧನೆಯಲ್ಲಿ ಸವಕಳಿಯನ್ನು ಸೇರಿಸಿದರೆ ಅದರಲ್ಲಿ ಏನಂತ ಕರೀತಾರೆ, ಅದಕ್ಕೆ ಒಟ್ಟು ಮೌಲ್ಯವರ್ಧನೆ ಅಂಥೇಳಿ ಕರೀತಾರೆ. ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಒಟ್ಟು ಮೌಲ್ಯವರ್ಧನೆ. ಬಂಡವಾಳ ಸರಕುಗಳ ಏನಾಗುತ್ತೆ ಅಂತ ಹೇಳಿ ಸವಕಳಿ ಆಗುತ್ತೆ. ಹಾಗೆ ಈ ಒಟ್ಟು ಮೌಲ್ಯವರ್ಧನೆ ಎನ್ನುವಂಥದ್ದು ಮೌಲ್ಯವರ್ಧನೆಯಲ್ಲಿ ಸವಕಳಿ ಸೇರಿರುತ್ತೆ. ಸೊ ಮೌಲ್ಯವರ್ಧನೆಯಲ್ಲಿ ಸವಕಳಿಯನ್ನು ಸೇರಿದರೆ ಅದನ್ನೇನಂತ ಕರೀತಾರೆ, ಒಟ್ಟು ಮೌಲ್ಯವರ್ಧನೆ ಅಂಥೇಳಿ ಕರೀತಾರೆ. ವ್ಯಾಲ್ಯೂ ಆ್ಯಡೆಡ್ ಪ್ಲಸ್ ಡೆಪ್ರಿಷಿಯೇಷನ್ ಅಂತ. ಸೊ ನಮಗೆ ಬೇಕಾಗಿರುವಂಥದ್ದು ಆ ಉದ್ದಿಮೆ ಘಟಕ ನೀಡಿರುವಂತಹ ನಿವ್ವಳ ಕೊಡುಗೆ ಎಷ್ಟು, ಅಂದರೆ ನಿವ್ವಳ ಮೌಲ್ಯವರ್ಧನೆ ಎಷ್ಟು. ನಿವ್ವಳ ಮೌಲ್ಯವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಈ ಒಟ್ಟು ಮೌಲ್ಯವರ್ಧನೆಯಲ್ಲಿ ಏನಾಗಿರುತ್ತೆ, ಸವಕಳಿ ಸೇರಿರುತ್ತೆ ಅಂತ ಹೇಳಿದೆ. ಸೊ ಒಟ್ಟು ಮೌಲ್ಯವರ್ಧನೆಯಲ್ಲಿ ನಾವು ಸವಕಳಿಯನ್ನು ಕಳೆದ್ರೆ, ಡೆಪ್ರಿಷಿಯೇಷನನ್ನು ಕಳೆದ್ರೆ ಏನು ಸಿಗುತ್ತೆ ನಮಗೆ, ನೆಟ್ ವ್ಯಾಲ್ಯೂ ಆ್ಯಡೆಡ್, ನಿವ್ವಳ ಮೌಲ್ಯವರ್ಧನೆ. ಅಂದರೆ ಆ ರಾಷ್ಟ್ರದಲ್ಲಿ ಆಗಿರುವಂತಹ ನಿಜವಾದ ಉತ್ಪಾದನೆ ನಮಗೆ ಲಭ್ಯ ಆಗತ್ತೆ. ಸೊ ಅಂದರೆ ಒಟ್ಟು ನೋಡಿ, ಮೌಲ್ಯವರ್ಧನೆಯಲ್ಲಿ ಸವಕಳಿಯನ್ನು ಸೇರಿದರೆ ಒಟ್ಟು ಮೌಲ್ಯವರ್ಧನೆ ಅಂಥೇಳಿ ಕರೀತಾರೆ. ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿಯನ್ನು ಮೈನಸ್ ಮಾಡಿದರೆ ಅದನ್ನೇನಂತ ಕರೀತಾರೆ, ನಿವ್ವಳ ಮೌಲ್ಯವರ್ಧನೆ ಅಂಥೇಳಿ ಕರೀತಾರೆ. ಸೊ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಒಂದು ರಾಷ್ಟ್ರ ನೆಟ್ ವ್ಯಾಲ್ಯೂ ಆ್ಯಡೆಡ್ ಈಕ್ವಲ್ಸ್ ಟು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಮೈನಸ್ ಡೆಪ್ರಿಷಿಯೇಷನ್ ಅಂತ ಹೇಳಿದರೆ ನಿವ್ವಳ ಮೌಲ್ಯವರ್ಧನೆ ಈಕ್ವಲ್ಸ್ ಟು ಒಟ್ಟು ಮೌಲ್ಯವರ್ಧನೆ ಮೈನಸ್ ಸವಕಳಿ. ಈಗ ಒಂದು ಉದಾಹರಣೆ, ಒಂದು ರಾಷ್ಟ್ರ 100 ರೂಪಾಯಿ ಮೌಲ್ಯದ ಸರಕುಗಳನ್ನು ಉತ್ಪಾದನೆ ಮಾಡಿದೆ. ಒಬ್ಬ ಉತ್ಪಾದಕ ಅಥವಾ ಒಂದು ರಾಷ್ಟ್ರದಲ್ಲಿ ಒಬ್ಬ ಉತ್ಪಾದಕ ಒಂದು ಉದ್ದಿಮೆ ಘಟಕ ಅಂತ ಇಟ್ಕೊಳ್ಳೋಣ. ಒಂದು ಉದ್ದಿಮೆ ಘಟಕ 100 ರೂಪಾಯಿ ಮೌಲ್ಯದ ಸರಕುಗಳನ್ನು ಉತ್ಪಾದನೆ ಮಾಡಿದೆ. ಸೊ ಹಾಗಾದರೆ ಈ 100 ರೂಪಾಯಿ ಮೌಲ್ಯದ ಸರಕುಗಳ ಉತ್ಪಾದನೆಯಲ್ಲಿ ಅದರ ಒಟ್ಟು ಉತ್ಪಾದನೆ ಎಷ್ಟು, 100 ರೂಪಾಯಿ ಮೌಲ್ಯದ ಸರಕುಗಳು 100 ರೂಪಾಯಿ. ಸೊ ಹಾಗಾದರೆ ಅದರಲ್ಲಿ ಅದು 20 ರೂಪಾಯಿ ಮೌಲ್ಯದ ಏನನ್ನು ಬಳಸಿಕೊಂಡಿದೆ ಅಂತ ಹೇಳಿದರೆ ಮೌಲ್ಯವರ್ಧಿತ ಮಧ್ಯಂತರ ಸರಕುಗಳನ್ನು ಬಳಸಿಕೊಂಡಿದೆ. 100 ರೂಪಾಯಿ ಮೌಲ್ಯ ಸರಕುಗಳನ್ನು ಉತ್ಪಾದನೆ ಮಾಡಿದೆ, 20 ರೂಪಾಯಿ ಮೌಲ್ಯದ ಮಧ್ಯಂತರ ಸರಕುಗಳನ್ನು ಬಳಸಿಕೊಂಡಿದೆ. ಹಾಗಾದರೆ ನಾವು
ನಾವು ಒಂದು ಉದ್ದಿಮೆ ಘಟಕದ ಮೌಲ್ಯವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಆವಾಗಲೇ ಹೇಳಿದೆ. ಆ ಉದ್ದಿಮೆ ಘಟಕದ ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಕಳೆದ್ರೆ ನಮಗೆ ಏನು ಲಭ್ಯ ಆಗುತ್ತೆ? ಒಟ್ಟು ಮೌಲ್ಯವರ್ಧನೆ ಅಥವಾ ಮೌಲ್ಯವರ್ಧನೆ ಲಭ್ಯ ಆಗುತ್ತೆ. ಸೊ ಈಗ ನಮ್ಮ ಉದಾಹರಣೆಯಲ್ಲಿ ಒಂದು ಉದ್ದಿಮೆ ಘಟಕ ಉತ್ಪಾದನೆ ಮಾಡಿರುವಂಥ ವಸ್ತುಗಳ ಮೌಲ್ಯ 100 ರೂಪಾಯಿ, ಅದು ಬಳಸಿರುವಂತಹ ಮಧ್ಯಂತರ ಸರಕುಗಳ ಮೌಲ್ಯ 20 ರೂಪಾಯಿ. ಸೊ ಹಾಗಾಗಿ ಅಲ್ಲಿರುವಂಥ ಒಟ್ಟು ಮೌಲ್ಯವರ್ಧನೆ ಎಷ್ಟು ಕೇಳಿದರೆ 80 ರೂಪಾಯಿ ಮೌಲ್ಯದ್ದು. ಸೊ ಇಲ್ಲಿ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಅದು 100 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಬಂಡವಾಳ ಸರಕುಗಳನ್ನು ಕೂಡ ಬಳಸ್ಕೊಂಡಿದೆ. ಸೊ ಆ ಬಂಡವಾಳ ಸರಕುಗಳ ಸವಕಳಿಯ ವೆಚ್ಚ 10 ರೂಪಾಯಿ ಆಗಿರ್ತದೆ. ಡೆಪ್ರಿಷಿಯೇಷನ್ ಕಾಸ್ಟ್ ಎಷ್ಟಿದೆ? 10 ರೂಪಾಯಿ ಆಗಿರ್ತದೆ. ಸೊ ಹಾಗಾದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ 80 ರೂಪಾಯಿ, ನೆಟ್ ವ್ಯಾಲ್ಯೂ ಆ್ಯಡೆಡ್ ಎಷ್ಟು? ಈಗ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಆಯ್ತು, ನೆಟ್ ವ್ಯಾಲ್ಯೂ ಆ್ಯಡೆಡ್ ಎಷ್ಟು ಅಂತ. ಸೊ ಇಲ್ಲಿ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಯಾವುದು? ಡೆಪ್ರಿಷಿಯೇಷನ್ ಈಕ್ವಲ್ಸ್ ಟು 10 ರೂಪಿ, ಮಧ್ಯಂತರ ಸರಕುಗಳ ಮೌಲ್ಯ 10 ರೂಪಾಯಿ. ಸೊ ಹಾಗಾದರೆ ನೆಟ್ ವ್ಯಾಲ್ಯೂ ಆ್ಯಡೆಡ್ ಈಕ್ವಲ್ಸ್ ಟು ಏನು ಅಂತ ಹೇಳಿದರೆ 100 ಮೈನಸ್ 80 ಮೈನಸ್ 100 ಮೈನಸ್ 20 ಮೈನಸ್ 10. ಸೊ ಹಾಗಾದರೆ ಈಕ್ವಲ್ಸ್ ಟು 70 ರೂಪಿ. 20 ಮತ್ತು 30 ಆಗುತ್ತೆ. 100 ಮೈನಸ್ 30 70 ರೂಪಿ. ಅಂದರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಆಗಿರುವಂತಹ ಸರಕುಗಳ ಮೌಲ್ಯವನ್ನು ನಾವು ಕಂಡುಹಿಡಿಬೇಕಾದ್ರೆ ಮೌಲ್ಯವರ್ಧಿತ ವಿಧಾನದ ಕಂಡುಹಿಡಿಯಲಾಗತ್ತೆ. ಅದಕ್ಕೆ ಸೇರಿಸಿರುವಂಥ ಒಂದು ಉದ್ದಿಮೆ ಘಟಕ ಉತ್ಪಾದನೆ ಮಾಡಿರುವಂತಹ ಸರಕುಗಳ ಮೌಲ್ಯವನ್ನು ಮಧ್ಯಂತರ ಸರಕುಗಳ ಮೌಲ್ಯದಿಂದ ಕಳೆದಾಗ ನಮಗೆ ಸಿಗುವಂಥದ್ದು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್, ಒಟ್ಟು ಮೌಲ್ಯವರ್ಧನೆ. ಆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿಯನ್ನು ಕಳೆದ್ರೆ, ಯಾಕಂದರೆ ಬಂಡವಾಳ ಸರಕುಗಳ ಬಳಕೆ ಆಗಿದ್ದಾಗ ಕಳೆದ್ರೆ ನಮಗೆ ಸಿಗುವಂಥದ್ದು ನೆಟ್ ವ್ಯಾಲ್ಯೂ ಆ್ಯಡೆಡ್. ಇದು ಆ ಉದ್ದಿಮೆ ಘಟಕದ ನಿಜವಾದಂತಹ ಕೊಡುಗೆಯನ್ನು ನಮಗೆ ಸೂಚಿಸ್ತಾ ಇರುತ್ತೆ. ಸೊ ಈಗ ನಿಮಗೆ ಮೊದಲನೇ ವಿಧಾನ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗಿರ್ಬೋದು. ಸೊ ಈ ವಿಧಾನದಲ್ಲಿ ಹಾಗಾದರೆ ರಾಷ್ಟ್ರೀಯ ವರಮಾನ ಕಂಡುಹಿಡಿಯುವಂಥದ್ದು ಏನು ಅಂತ ಹೇಳಿದರೆ, ಈಗ ಒಂದು ಉದ್ದಿಮೆ ಘಟಕವನ್ನು ಆಯ್ ಅಂಥೇಳಿ ತೆಗೆದುಕೊಂಡ್ರೆ ಅದು ಎಲ್ಲ ವಸ್ತುಗಳಿಗೆ ಸೇರಿಸಿರುವಂತಹ ಮೌಲ್ಯವರ್ಧನೆ ನಾವು ಏನು ಮಾಡ್ತಿದ್ದೆ, ಬೇರೆ ರಾಷ್ಟ್ರದಲ್ಲಿ ಬೇರೆ ಬೇರೆ ಉತ್ಪಾದಕರು ಸೇರಿಸಿರುವಂತಹ ವಸ್ತುಗಳು ಸೇರಿಸುವಂಥ ಮೌಲ್ಯವರ್ಧನೆ ನಾವು ಲೆಕ್ಕ ಹಾಕ್ತೇವೆ. ಸೊ ಇಲ್ಲಿ ಉತ್ಪನ್ನದ ವಿಧಾನದ ಮುಖಾಂತರ GDPಯನ್ನು ಕಂಡುಹಿಡಿಬೇಕಾದ್ರೆ ನಾವು ಯಾವ ಸೂತ್ರವನ್ನು ಅನುಸರಿಸಬೇಕು? ಏನು ಅಂತ ಹೇಳಿದರೆ, ರಾಷ್ಟ್ರದಲ್ಲಿ ಇರುವಂತಹ ಎಲ್ಲ ಉದ್ದಿಮೆ ಘಟಕಗಳು ಸೇರಿಸಿರುವಂತಹ ಏನನ್ನ ಮೌಲ್ಯವರ್ಧನೆಯನ್ನು ಅಥವಾ ಮೌಲ್ಯವರ್ಧನೆಯನ್ನು ನಾವೇನು ಮಾಡ್ತೇವೆ, ಒಟ್ಟಾಗಿ ಸೇರಿಸಿದರೆ ಅವುಗಳ ಸಮೇಶನನ್ನು ಒಟ್ಟು ಕಂಡು ಹಿಡಿದ್ರೆ ನಮಗೇನು ಸಿಗುತ್ತೆ ಅಂತ ಹೇಳಿದರೆ ಉತ್ಪನ್ನದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೆ. ಸೊ GDP ಈಕ್ವಲ್ಸ್ ಟು ಸಮೇಶನ್ I identical to 1 raised to n GVAI. ಏನಿದು ಅಂತ. ಸೊ ಒಂದು ರಾಷ್ಟ್ರದಲ್ಲಿ ಈಗ I identical to 1 raised to n ಅಂದರೆ ಏನು? I ಉದ್ದಿಮೆ ಘಟಕಗಳು, ಇದು ಒಂದರಿಂದ I ಎನ್ನುವಂಥದ್ದು ಉದ್ದಿಮೆ, 1ರಿಂದ n ಸಂಖ್ಯೆಯ ಉದ್ದಿಮೆಗಳು ಇದ್ದಾಗ ಅವುಗಳೆಲ್ಲ ಉದ್ದಿಮೆಗಳ ಒಟ್ಟು ಮೌಲ್ಯವರ್ಧನೆಯನ್ನು ಸೇರಿಸಿದರೆ ನಮಗೆ ಒಟ್ಟು ದೇಶೀಯ ಉತ್ಪನ್ನ ಲಭ್ಯ ಆಗತ್ತೆ. ಒಂದರಿಂದ n ಸಂಖ್ಯೆ ನಮಗೆ ಎಷ್ಟು ಅಂಥೇಳಿ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇದು ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಹೀಗೆ ಬರಿತಾ ಇದ್ವಿ 1. ಈಗ ಫಾರ್ ಎಕ್ಸಾಂಪಲ್ C1 C2 ಡ್ಯಾಶ್ ಹಾಕಿ ವಿಲ್ ರೈಟ್ ಇಟ್ ಆಸ್ ಎ CN. ಸೊ 1ರಿಂದ n ಸಂಖ್ಯೆಯ, ಸೊ ಇಲ್ಲಿ ಕೂಡ ಹಾಗೆ 1ರಿಂದ
ಎನ್ ಸಂಖ್ಯೆಯ ಉದ್ದಿಮೆಗಳು ಇದ್ದಾಗ ಅವುಗಳ ಎಲ್ಲ ಉದ್ದಿಮೆಗಳ ಏನನ್ನ ಒಟ್ಟು ಮೌಲ್ಯವರ್ಧನೆಯನ್ನು ಸೇರಿಸಿದರೆ ನಮಗೆ ಒಟ್ಟು ದೇಶೀಯ ಉತ್ಪನ್ನ ಲಭ್ಯ ಆಗತ್ತೆ. ಸೊ ಹಾಗಾಗಿ ಒಟ್ಟು ಉತ್ಪನ್ನದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಕಂಡುಹಿಡಿಬೇಕಾದ್ರೆ ಒಂದು ಆರ್ಥಿಕತೆಯಲ್ಲಿ ಇರುವಂತಹ ಎಲ್ಲ ಉದ್ದಿಮೆ ಘಟಕಗಳ ಏನನ್ನು ಸೇರಿಸಬೇಕು, ಒಟ್ಟು ಮೌಲ್ಯವರ್ಧನೆಯನ್ನು ಸೇರಿಸಬೇಕು. ಇದು ಉತ್ಪನ್ನದ ವಿಧಾನದ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡುವಂತಹ ಫಾರ್ಮುಲಾ ಒಂದು. ಇನ್ನು ಎರಡನೆಯ ವಿಧಾನ ವೆಚ್ಚದ ವಿಧಾನ. ಸೊ ನಾವು ಈಗ ಉತ್ಪನ್ನದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಕಂಡುಹಿಡಿಬೇಕಾದ್ರೆ ನಾವು ಮೌಲ್ಯವರ್ಧನೆಯನ್ನು ಸೇರಿಸ್ತೇವೆ, ಉದ್ದಿಮೆ ಘಟಕಗಳ ಮೌಲ್ಯವರ್ಧನೆಯನ್ನು ಸೇರಿಸ್ತೇವೆ. ಹಾಗಾದರೆ ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು, ಇಲ್ಲಿ ಉತ್ಪನ್ನಗಳಿಗೆ ವೆಚ್ಚದ ವಿಧಾನದಲ್ಲಿ ನಾವು ಉತ್ಪನ್ನಗಳಿಗೆ ಬರುವಂತಹ ಬೇಡಿಕೆಯನ್ನು ಪರಿಗಣಿಸಲಾಗತ್ತೆ. ಉತ್ಪನ್ನಗಳ ಬೇಡಿಕೆಯನ್ನು ಪರಿಗಣಿಸಲಾಗುತ್ತೆ. ಆ ಬೇಡಿಕೆಯನ್ನು ಪರಿಗಣಿಸಿಯೇ ಈ ವೆಚ್ಚದ ವಿಧಾನದ ಮುಖಾಂತರ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡಲಾಗತ್ತೆ. ಸೊ ಹೇಗೆ ಉತ್ಪನ್ನದ ವಿಧಾನದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲ್ಪಟ್ಟಿರುವಂಥ ಅಂತಿಮ ಉತ್ಪನ್ನಗಳನ್ನು ನಾವು ಅಂದಾಜು ಮಾಡಿದಾಗ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೋ, ಇಲ್ಲಿ ಅಂತಿಮ ವೆಚ್ಚವನ್ನು ಒಟ್ಟು ಸೇರಿಸಿದಾಗ ನಮಗೆ ರಾಷ್ಟ್ರೀಯ ವರಮಾನ ಲಭ್ಯ ಆಗುತ್ತೆ. ಒಂದು ಉದ್ದಿಮೆ ಘಟಕ ಅಲ್ಲ, ಇಡೀ ಆರ್ಥಿಕತೆಯಲ್ಲಿರುವಂಥ ಎಲ್ಲ ಉದ್ದಿಮೆ ಘಟಕಗಳು ಮಾಡಿರುವಂತಹ ಅಂತಿಮ ವೆಚ್ಚವನ್ನು ನಾವು ಸೇರಿಸಿದರೆ, ಎಲ್ಲ ಉದ್ದಿಮೆ ಘಟಕಗಳು ಮಾಡಿರುವಂತಹ ಅಂತಿಮ ವೆಚ್ಚವನ್ನು ಸೇರಿಸಿದರೆ ನಮಗೆ ವೆಚ್ಚದ ವಿಧಾನದ ಮುಖಾಂತರ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೆ. ಹಾಗಾದರೆ ಅಂತಿಮ ವೆಚ್ಚ ಅಂದರೆ ಏನು? ಅಂತಿಮ ವೆಚ್ಚ ಎನ್ನುವಂಥದ್ದು ಮಧ್ಯಂತರ ಸರಕುಗಳ ಮೇಲೆ ಮಾಡದಿರುವ ವೆಚ್ಚ, ಮಧ್ಯಂತರ ಸರಕುಗಳ ಮೇಲೆ ಮಾಡದಿರುವಂತಹ ವೆಚ್ಚ. ಸೊ ಹಿಂದಿನ ಉದಾಹರಣೆಯಲ್ಲಿ ನಾನು ನಿಮಗೆ ಒಂದು ಉದಾಹರಣೆಯನ್ನು ಹೇಳಿದ್ದೆ, ಒಬ್ಬ ರೈತ ಮತ್ತು ಒಬ್ಬ ಬೇಕರಿಯವನು. ಸೊ ಅದೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಆ ರೈತನ ಒಟ್ಟು ವೆಚ್ಚ ಎಷ್ಟು, ಬೇಕರಿಯವನ ಒಟ್ಟು ವೆಚ್ಚ ಎಷ್ಟು, ಮಧ್ಯಂತರ ಸರಕುಗಳ ಮೇಲೆ ಮಾಡಿರುವಂತಹ ವೆಚ್ಚವನ್ನು ನಾವು ಇಲ್ಲಿ ಪರಿಗಣಿಸೋದಿಲ್ಲ, ಮಾಡದಿರುವ ವೆಚ್ಚ ಅಂತ ಹೇಳಿದೆ. ಸೊ ಅಂತಿಮ ವೆಚ್ಚ. ಸೊ ಹಾಗಾದರೆ ಇಲ್ಲಿ ಏನು, ರೈತ ಮಾಡಿರುವಂತಹ ಒಟ್ಟು ಅಂತಿಮ ಪಡೆದಿರುವ ಒಟ್ಟು ಅಂತಿಮ ವೆಚ್ಚ, ರೈತನು ಪಡೆದಿರುವಂತಹ ಅಂತಿಮ ವೆಚ್ಚ 100 ರೂಪಾಯಿ ಮೌಲ್ಯದ್ದು. ಹಾಗೆ 50 ರೂಪಾಯಿದು. ಅದೇ ಬೇಕರಿಯವನು ಪಡೆದಿರುವಂತಹ ಅಂತಿಮ ವೆಚ್ಚ ಎಷ್ಟು ಅಂತ ಹೇಳಿದರೆ 200 ರೂಪಾಯಿದು. ಸೊ 250 ರೂಪಾಯಿ. ಯಾಕೆ ಅಂತ ಹೇಳಿದರೆ ಅವನು ಬೇಕರಿಯವನು ಮಾಡಿರುವಂತಹ ಸಂಪೂರ್ಣವಾದ ವೆಚ್ಚ 200 ರೂಪಾಯಿ. ಸೊ ಅದರಲ್ಲಿ ಮಧ್ಯಂತರ ಸರಕುಗಳ ಮೌಲ್ಯದ ವೆಚ್ಚವನ್ನು ನಾವು ಇದರಲ್ಲಿ ಪರಿಗಣಿಸೋದಿಲ್ಲ. ಹಾಗೆ ಇಲ್ಲಿ ಮಧ್ಯಂತರ ಸರಕುಗಳ ವೆಚ್ಚ ಇದರಲ್ಲೇ ಇರುತ್ತೆ. ಹಿಂದಿನ ಉದಾಹರಣೆಯನ್ನು ಈ ವೆಚ್ಚದ ವಿಧಾನಕ್ಕೆ ತೆಗೆದುಕೊಂಡ್ರೆ, ಈಗ ಒಂದು ಉದಾಹರಣೆ ಇದನ್ನು ಹೇಳ್ತೇನೆ. ಒಂದು ರಾಷ್ಟ್ರದಲ್ಲಿ ಐ ಎನ್ನುವಂಥ ಒಂದು ಉದ್ದಿಮೆ ಇದೆ. ಅನುಭೋಗದ ಮೇಲೆ ಮಾಡುವಂತಹ ವೆಚ್ಚ ಎಷ್ಟು? ಅನುಭೋಗದ ಮೇಲೆ ಮಾಡುವಂತಹ ವೆಚ್ಚ CI. ಅನುಭೋಗದ ಸರಕು ಮತ್ತು ಸೇವೆಗಳ ಮೇಲೆ ಮಾಡುವಂತಹ ವೆಚ್ಚ CI, ಕನ್ಸಂಪ್ಷನ್. ಅನುಭೋಗದ ಮೇಲೆ ವೆಚ್ಚ. ಅದು ಹೂಡಿಕೆಯ ಸರಕುಗಳ ಮೇಲೆ ಮಾಡುವಂತಹ ವೆಚ್ಚ ಏನದು? I. ಅಂದರೆ ವೆಚ್ಚದ ವಿಧಾನದಲ್ಲಿ ಒಂದು ಉದ್ದಿಮೆದ ಎಲ್ಲ ಉದ್ದಿಮೆ ಘಟಕಗಳು ಮಾಡುವಂಥ ಎಲ್ಲ ವೆಚ್ಚವನ್ನು ಸೇರಿಸಬೇಕು ಅಂತ ನಾನು ನಿಮಗೆ ಹೇಳಿದೆ. ಅದರಲ್ಲಿ ಐ ಎನ್ನುವಂಥ ಉದ್ದಿಮೆ ಘಟಕ, ಒಂದು ಉದ್ದಿಮೆ ಘಟಕವನ್ನು ತೆಗೆದುಕೊಂಡಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಆ ಉದ್ದಿಮೆ ಘಟಕವನ್ನು ಪರ್ಟಿಕ್ಯುಲರ್ ಆಗಿ ತೆಗೆದುಕೊಂಡು ಒಂದೇ ಉದ್ದಿಮೆ ಘಟಕದ ಅನುಭೋಗಿ ಸರಕುಗಳ ಮೇಲೆ ಮಾಡುವಂತಹ ವೆಚ್ಚ ಮತ್ತು ಉದ್ದಿಮೆ ಘಟಕ ಹೂಡಿಕೆ ಸರಕುಗಳ ಮೇಲೆ ಮಾಡುವಂತಹ ವೆಚ್ಚ, ಹೂಡಿಕೆ ಮೇಲೆ ಮಾಡುವಂತಹ ವೆಚ್ಚ ಮತ್ತು ಸರ್ಕಾರ ಗವರ್ಮೆಂಟ್, ಇದು ಅಂದರೆ ಅನ್ನುವಂಥ ಉದ್ದಿಮೆ ಘಟಕ ಸರ್ಕಾರದ ಅನುಭೋಗಿ ಮತ್ತು ಬಂಡವಾಳ ಸರಕುಗಳು ಅಥವಾ ಹೂಡಿಕೆ ಸರಕುಗಳ ಮೇಲೆ ಮಾಡುವಂತಹ ವೆಚ್ಚ ಪ್ಲಸ್ ಮತ್ತೆ ಏನು ಅಂತ ಹೇಳಿದರೆ ರಫ್ತು ಏನು ಮಾಡತ್ತೆ ಅಂತ ಹೇಳಿದರೆ ಉದ್ದಿಮೆ ಘಟಕ ವಿದೇಶಕ್ಕೆ ಸರಕುಗಳನ್ನು ಮಾರಾಟ ಮಾಡಿ ಕೂಡ ಆದಾಯವನ್ನು ಗಳಿಸಬಹುದು. ಅದು ಕೂಡ XI ಅಂದರೆ ಎಕ್ಸ್ಪೋರ್ಟ್. ಸೊ ಉದ್ದಿಮೆ ಘಟಕದ ರಫ್ತು ಮಾಡೋದ್ರ ಮುಖಾಂತರ ಗಳಿಸುವಂಥ ಆದಾಯ, ಇವೆಲ್ಲವನ್ನು ಸೇರಿಸಿದರೆ ಆ ಉದ್ದಿಮೆ ಘಟಕದ ಆದಾಯ ನಮಗೆ ಲಭ್ಯ ಆಗತ್ತೆ. ರಾಷ್ಟ್ರೀಯ ವರಮಾನವನ್ನು ಲೆಕ್ಕ ಹಾಕುವಾಗ ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನ ಕಂಡುಹಿಡಿಬೇಕಾದ್ರೆ ನಾವು ಅನುಭೋಗದ ವೆಚ್ಚವನ್ನು, ಹೂಡಿಕೆಯ ವೆಚ್ಚವನ್ನು ಮತ್ತು ಸರ್ಕಾರ ಅನುಭೋಗಿ ಮತ್ತು ಬಂಡವಾಳ ಸರಕುಗಳು ಅಥವಾ ಹೂಡಿಕೆ ಮೇಲೆ ಮಾಡುವಂಥ ವೆಚ್ಚವನ್ನು ಮತ್ತು ವಿದೇಶಿ ಸರಕುಗಳನ್ನು ಮಾರಾಟ ಮಾಡಿ ವಿದೇಶಕ್ಕೆ ಸರಕುಗಳನ್ನು ಮಾರಾಟ ಮಾಡಿ ಗಳಿಸುವಂಥ ರಫ್ತಿನ ಆದಾಯವನ್ನು ಇದರಲ್ಲಿ ಸೇರಿಸ್ತೇವೆ.
ಸೊ ಹಾಗಾದರೆ ಒಂದು ಉದ್ದಿಮೆ ಘಟಕದ ಒಟ್ಟು ಆದಾಯ RVI. ಸೊ RVIನ ಒಂದು ಉದ್ದಿಮೆ ಘಟಕದ ಒಟ್ಟು ಉದ್ದಿಮೆ ಘಟಕದ ಒಟ್ಟು ಆದಾಯವನ್ನು ನಾವು ಹೀಗೆ ಅಂದಾಜು CI ಪ್ಲಸ್ II ಪ್ಲಸ್ GI ಪ್ಲಸ್ XI ಅಂದರೆ ಅನುಭೋಗದ ವೆಚ್ಚ, ಹೂಡಿಕೆಯ ವೆಚ್ಚ, ಸರ್ಕಾರ ಮಾಡಿರುವಂತಹ ವೆಚ್ಚ ಮತ್ತು ಯಾವುದ್ರದ್ದು ಎಕ್ಸ್ಪೋರ್ಟ್ ರಫ್ತಿನ ವೆಚ್ಚ. ಸೊ ಇಲ್ಲಿ ಇದನ್ನು ನಂತರ ಏನು ಅಂತ ಹೇಳಿದರೆ ಇದು ಒಂದು ಉದ್ದಿಮೆ ಘಟಕದು ಆಯಿತು. ಇಡೀ ರಾಷ್ಟ್ರ ಈಗ ನಮಗೆ ಬೇಕಾಗಂತೆ ಇಡೀ ರಾಷ್ಟ್ರ. ಸೊ ನಾವೇನು ಮಾಡಬೇಕು, ಇಡೀ ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿ ಇರುವಂತಹ ಎಲ್ಲ ಉದ್ದಿಮೆ ಘಟಕಗಳ ಒಟ್ಟು ವೆಚ್ಚವನ್ನು ನಾವು ಸೇರಿಸಿದರೆ ನಮಗೇನು ಸಿಗ್ತದೆ ಅಂತ ಹೇಳಿದರೆ ಒಟ್ಟು ಇಡೀ ರಾಷ್ಟ್ರದ ಒಟ್ಟು ವೆಚ್ಚ ನಮಗೆ ಲಭ್ಯ ಆಗತ್ತೆ. ಸೊ ಇದನ್ನೇ ನಾನು ಹೇಗೆ ಬರೀತೇನೆ ಅಂತ ಹೇಳಿದರೆ ಇಲ್ಲಿ RVI ಸಮೇಷನ್ I identical to 1 I identical to 1 raised to n CI. ಅಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ n ಇಂದ n ಸಂಖ್ಯೆಯ ಉದ್ದಿಮೆಗಳು ಇದ್ದಾಗ ಈ ಎಲ್ಲ ಉದ್ದಿಮೆಗಳ ಅನುಭೋಗದ ವೆಚ್ಚ I identical to 1 raised to n I ಎಲ್ಲ ಉದ್ದಿಮೆಗಳ ಹೂಡಿಕೆಯ ವೆಚ್ಚ ಮತ್ತು ಎಲ್ಲ ಉದ್ದಿಮೆಗಳು ಸರ್ಕಾರದ ಮೇಲೆ ಅಥವಾ ಎಲ್ಲ ಉದ್ದಿಮೆಗಳು ಅಥವಾ ಸರ್ಕಾರ ಮಾಡಿರುವಂತಹ ಅನುಭೋಗ ಮತ್ತು ಹೂಡಿಕೆ ಮೇಲೆ ಮಾಡಿರುವಂತಹ ವೆಚ್ಚ ಪ್ಲಸ್ ಸಮೇಷನ್ ಐಡೆಂಟಿಕಲ್ ಟು ರೇಸ್ ಟು ಎನ್ XI ಆಗಿರ್ತದೆ. ಅಂದರೆ ಇದು ರಾಷ್ಟ್ರದಲ್ಲಿ ಎಲ್ಲ ಉದ್ದಿಮೆ ಘಟಕಗಳು ಅಂದರೆ ಎಲ್ಲ ಉದ್ದಿಮೆ ಘಟಕಗಳು ಮಾಡಿರುವಂತಹ ಒಟ್ಟು ವೆಚ್ಚವನ್ನು ನಮಗೆ ಇದು ಸೂಚಿಸ್ತದೆ. ಸೊ ಇಲ್ಲಿ ನೋಡ್ತೀರಾ ನೀವು ಸಮೇಷನ್ I identical to 1 raised to n ಅಂದರೆ 1 ರಿಂದ n ಸಂಖ್ಯೆಯ ಉದ್ದಿಮೆ ಘಟಕಗಳು ಇದ್ದಾಗ ಅನುಭೋಗದ ಮೇಲೆ ವೆಚ್ಚ, ಹೂಡಿಕೆಯ ಮೇಲೆ ವೆಚ್ಚ, ರಾಷ್ಟ್ರದಲ್ಲಿರುವಂಥ ಎಲ್ಲ ಉದ್ದಿಮೆ ಘಟಕಗಳ ಆರ್ಥಿಕದ ಎಲ್ಲ ಉದ್ದಿಮೆ ಘಟಕಗಳು ಇದು ಕೇವಲ I ಎನ್ನುವಂಥ ಉದ್ದಿಮೆ ಘಟಕದು. ಇಲ್ಲಿ ಸಮೇಷನ್ 1 ರಿಂದ n ಸಂಖ್ಯೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಎಲ್ಲ ಉದ್ದಿಮೆ ಘಟಕಗಳು ಮಾಡುವಂತಹ ವೆಚ್ಚವನ್ನು ನಮಗೆ ಇದು ಸೂಚಿಸ್ತದೆ. ಈಗ ಇನ್ನು ಮುಂದೆ ಏನು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನಾವು C ಅಂಥೇಳಿ ಅನುಭೋಗ ಇದು ಇಡೀ ರಾಷ್ಟ್ರದ ಎಲ್ಲ ಒಟ್ಟು ಅಂತಿಮ ಅನುಭೋಗದ ವೆಚ್ಚವನ್ನು ನಮಗೆ ಸೂಚಿಸ್ತಾ ಇರುತ್ತೆ. C ಎನ್ನುವಂಥದ್ದು ನಾನು ಹೇಳ್ತೇನೆ ಕ್ಯಾಪಿಟಲ್ C ಎನ್ನುವಂಥದ್ದು ಇಡೀ ರಾಷ್ಟ್ರದ ಒಂದು ಆರ್ಥಿಕತೆ ಎಲ್ಲ ಅನುಭೋಗದ ವೆಚ್ಚವನ್ನು ಅದು ಸೂಚಿಸಿದರೆ ಇದರಲ್ಲಿ ಯಾವ ಎರಡು ಅಂಶಗಳು ಸೊ ಇದು ಎಲ್ಲವೂ ಕೂಡ ಇದನ್ನು ಮಾತ್ರ ಒಳಗೊಂಡಿರೋದಿಲ್ಲ. ಯಾಕೆಂದರೆ ಇದು ಕೇವಲ ರಾಷ್ಟ್ರದ ಒಳಗಿನ ಯಾವುದು ಉದ್ದಿಮೆಗಳು ಮಾಡಿರುವಂಥ ಅನುಭೋಗದ ಮೇಲೆ ಮಾಡಿರುವಂತಹ ವೆಚ್ಚ. ಬಟ್ ಇದು ರಾಷ್ಟ್ರದ ಅಂತಿಮ ಅನುಭೋಗದ ವೆಚ್ಚ ಆಗಿರೋದ್ರಿಂದ ಇದರಲ್ಲಿ ಏನು ಸೇರಿರುತ್ತೆ ಅಂತ ಹೇಳಿದರೆ ರಾಷ್ಟ್ರದಲ್ಲಿರುವಂಥ ಉದ್ದಿಮೆ ಘಟಕಗಳು ಮತ್ತು ವ್ಯಕ್ತಿಗಳು ವಿದೇಶಿ ಆಮದುಗಳ ಮೇಲೆ ಮಾಡಿರುವಂತಹ ವೆಚ್ಚವನ್ನೂ ಕೂಡ ಇದು ಒಳಗೊಂಡಿರ್ತದೆ. ಅಂದರೆ ರಾಷ್ಟ್ರದ ಒಳಗೆ ಮಾಡಿರುವಂತಹ ವೆಚ್ಚವನ್ನು ನಾವು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ C-CM ಮಾಡಬೇಕಾಗತ್ತೆ. C ಎನ್ನುವಂಥದ್ದು ಒಂದು ರಾಷ್ಟ್ರದ ಎಲ್ಲ ಅಂತಿಮ ಅನುಭೋಗದ ವೆಚ್ಚವನ್ನು ಸೂಚಿಸ್ತದೆ. ಹಾಗಾದರೆ ಈ C ಎನ್ನುವಂಥದ್ದು ರಾಷ್ಟ್ರದ ಒಳಗಿನ ಎಲ್ಲ ಉದ್ದಿಮೆ ಘಟಕಗಳ ಅನುಭೋಗದ ವೆಚ್ಚ ಆಗಿರೋದಿಲ್ಲ. ಇದರಲ್ಲಿ ರಾಷ್ಟ್ರದ ಉದ್ದಿಮೆ ಘಟಕಗಳು ಆಮದು ಸರಕುಗಳ ಮೇಲೆ ಮಾಡಿರುವಂತಹ ವೆಚ್ಚ ಕೂಡ ಸೇರಿರ್ತದೆ. ನಮಗೆ ದೇಶದ ಆರ್ಥಿಕತೆ ದೇಶೀಯ ಅನುಭೋಗದ ವೆಚ್ಚವನ್ನು ಕಂಡುಹಿಡಿಬೇಕಾದ್ರೆ C-CM ಮಾಡಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ C ಈಕ್ವಲ್ಸ್ ಟು ಏನನ್ನು ಒಳಗೊಂಡಿದೆ? C ಈಕ್ವಲ್ಸ್ ಟು ಸಮೇಷನ್ I ಐಡೆಂಟಿಕಲ್ ಟು 1 raised to n CI ಪ್ಲಸ್ CM. C ಎನ್ನುವಂಥದ್ದು ದೇಶದ ಒಳಗಿನ ಆರ್ಥಿಕತೆಯಲ್ಲಿ ಮಾಡಿರುವಂತಹ ವೆಚ್ಚ ಮತ್ತು ಆಮದಿನ ಮೇಲೆ ಮಾಡಿರುವಂತಹ ವೆಚ್ಚವನ್ನು ಅದು ಒಳಗೊಂಡಿರ್ತದೆ. ಹಾಗಾಗಿ ನಾವು ಇದನ್ನು ದೇಶದ ಒಳಗಿದನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ C-CM ಮಾಡ್ತೇವೆ. ಇದು ನಿಮಗೆ ಈಗ ಕ್ಲಿಯರ್ ಆಗಿರಬೇಕು. C-CM ಅಂತೇಳಿ ಅಂದರೆ ಅನುಭೋಗದ ವೆಚ್ಚದಲ್ಲಿ ಆಮದುಗಳ ಮೇಲೆ ಮಾಡಿರುವಂಥ ವೆಚ್ಚವನ್ನು ನಾವು ಕಳಿತೇವೆ. ಸೊ ಹಾಗೆಯೇ ಇಲ್ಲಿ ಮುಂದೆ
ಹೂಡಿಕೆ ಕೂಡ ಹಾಗೆ ಬಂಡವಾಳ ಸರಕುಗಳ ಮೇಲೆ I-IM ಅದನ್ನು ಮತ್ತೆ ನಾನು ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೂಡ ಆಮದುಗಳು ವಿದೇಶಿ ಹೂಡಿಕೆಯನ್ನು ಪರಿಗಣಿಸಿದರೆ ಅದನ್ನು ಕೂಡ I-IM ಮಾಡಬೇಕಾಗತ್ತೆ. ಮತ್ತು ಸರ್ಕಾರ ವಿದೇಶಿ ಸರಕುಗಳನ್ನು ಬಳಸಿದಾಗ ಅಥವಾ ವಿದೇಶಿ ಸರಕು ಹೂಡಿಕೆಯನ್ನು ಮಾಡಿದಾಗ ಆಗ ಕೂಡ G-GM ಆಗತ್ತೆ. ಹೀಗೇನೆ I-IM G-GM ಆಗತ್ತೆ. ಇದು ಮಾತ್ರ ಎಕ್ಸ್ಪೋರ್ಟ್ ಆಗಿರೋದನ್ನ ಹಾಗೇನೆ ಉಳ್ಕೊಳ್ಳುತ್ತೆ, ಏನೂ ಬದಲಾವಣೆ ಆಗೋದಿಲ್ಲ. ಇನ್ನು ನಾನು ನಿಮಗೆ ಮುಂದಿನ ಭಾಗ ಏನು ಅಂತ ಹೇಳಿದರೆ ಆಲ್ರೆಡಿ ಹೇಳಿದ್ದೇನೆ, ಸಮೇಷನ್ I=1 ಐಡೆಂಟಿಕಲ್ ಟು 1 raised to NCI ಅಂದರೆ ಏನಂತ ಹೇಳಿದ್ದೇನೆ, ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ಬರೆದಿದ್ದೇನೆ C-CM I-IM ಪ್ಲಸ್ ಹಾಗೇನೆ G-GM ಪ್ಲಸ್ ಸಮೇಷನ್ I=1 ಐಡೆಂಟಿಕಲ್ ಟು 1 raised to NXI. ಆಯಿತು. ಈಗ ಅದನ್ನೇ ನಾನು ಇದರಲ್ಲಿ ಹಾಕಿರುವಂಥದ್ದು ಅಷ್ಟೇ. ಈಗ ನಾನು ಸರಿ ಮಾಡಿದರೆ C+I+G ಪ್ಲಸ್ ಏನಿದೆ ಸಮೇಷನ್ ಐಡೆಂಟಿಕಲ್ ಟು 1 raised to NXI. ನಾವೇನು ಮಾಡಬೇಕು, ಇದರಲ್ಲಿ ಏನನ್ನು ಕಳಿಬೇಕಾಗತ್ತೆ ಅಂತ ಹೇಳಿದರೆ ಇದರಲ್ಲಿ ಯಾವುದನ್ನು ಮೈನಸ್ CM ಪ್ಲಸ್ IM ಪ್ಲಸ್ GM. ಯಾಕೆ ನಾವು CM ಪ್ಲಸ್ IM ಪ್ಲಸ್ GM ಅಂತ ಹೇಳಿದರೆ ಇದು ಎಕ್ಸ್ಪೋರ್ಟ್ ಅಂದರೆ ರಫ್ತುಗಳ ಮೇಲೆ ಮಾಡಿರುವಂತಹ ಒಟ್ಟು ವೆಚ್ಚ, ಇದು ಆಮದುಗಳ ಮೇಲೆ ಮಾಡಿರುವಂತಹ ಒಟ್ಟು ವೆಚ್ಚ. ಎಲ್ಲವನ್ನ ನಾವು ರಫ್ತಿನಲ್ಲಿ ಆಮದನ ಈಗ ಇದನ್ನು ಮುಂದೆ ನಾನು ಬರೆದ್ರೆ ಏನಾಗುತ್ತೆ ಅಂತ ಹೇಳಿದರೆ C+I+G ಪ್ಲಸ್ ಏನಾಗುತ್ತೆ ಅಂತ ಹೇಳಿದರೆ X-M ಆಗುತ್ತೆ ಅಲ್ವಾ. ಹಾಗಾದರೆ ಇದು ವೆಚ್ಚದ ವಿಧಾನದಲ್ಲಿ ಅಂದರೆ RVI ಅಥವಾ ವೆಚ್ಚದ ವಿಧಾನದಲ್ಲಿ ವೆಚ್ಚ ಸಮೇಷನ್ RVI ಅಂತ ಕೂಡ ಹಾಕ್ಬೋದು. ವೆಚ್ಚದ ವಿಧಾನದಲ್ಲಿ ಏನನ್ನು ಕಂಡುಹಿಡಿಯುವಂಥದ್ದು, GDPಯನ್ನು ಒಟ್ಟು ದೇಶೀಯ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ, ವೆಚ್ಚದ ವಿಧಾನದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಸೂತ್ರವನ್ನು ಅನುಸರಿಸ್ತೇವೆ, C+I+G ಪ್ಲಸ್ X-M. ಯಾಕೆ ಇದು M CM ಪ್ಲಸ್ IM ಪ್ಲಸ್ GM. ಹಾಗಾದರೆ ವೆಚ್ಚದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನವನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡಬೇಕಾಗತ್ತೆ, ಒಂದು ರಾಷ್ಟ್ರದಲ್ಲಿ ಒಂದು ಆರ್ಥಿಕತೆಯಲ್ಲಿರುವಂಥ ಎಲ್ಲ ಉದ್ದಿಮೆ ಘಟಕಗಳು ಮಾಡಿರುವಂತಹ ಅನುಭೋಗದ ವೆಚ್ಚ, ಹೂಡಿಕೆಯ ವೆಚ್ಚ, ಸರ್ಕಾರ ಮಾಡಿರುವಂಥ ವೆಚ್ಚ ಮತ್ತು ರಫ್ತಿನ ಮತ್ತು ಆಮದಿನ ನಡುವಿನ ವ್ಯತ್ಯಾಸವನ್ನು ಸೇರಿಸಲಾಗುತ್ತೆ. ಇದು GDPಯನ್ನು ವೆಚ್ಚದ ವಿಧಾನದಲ್ಲಿ GDPಯನ್ನು ಕಂಡುಹಿಡಿಯುವಂಥ ಎರಡನೆಯ ವಿಧಾನ ಸೂತ್ರ. ಅಥವಾ ಇನ್ನು ಮೂರನೆಯ ವಿಧಾನ ವರಮಾನದ ವಿಧಾನ. ನಾನು ನಿಮಗೆ ಮೊದಲನೇ ವಿಧಾನದಲ್ಲಿ ಹೇಳಿದ್ದೆ ಏನು ಅಂತ ಹೇಳಿದರೆ, ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸುವ ಸಮಗ್ರ ಉತ್ಪನ್ನವನ್ನು ಅಥವಾ ಅಂತಿಮ ಉತ್ಪನ್ನವನ್ನು ನಾವು ಅಂದಾಜು ಮಾಡಿದರೆ ಅದನ್ನು ಎಂತ ಕರಿತೇವೆ ಅಂತ ಹೇಳಿದರೆ ಉತ್ಪನ್ನದ ವಿಧಾನದಲ್ಲಿ. ಅಂತಿಮ ವೆಚ್ಚಗಳನ್ನು ನಾವು ಒಟ್ಟಾಗಿ ಸೇರಿಸಿದರೆ ಅದು ವೆಚ್ಚದ ವಿಧಾನ ಆಗತ್ತೆ. ಇನ್ನು ಮೂರನೇದು ವರಮಾನದ ವಿಧಾನದಲ್ಲಿ ಅಂದರೆ ಒಂದು ಆರ್ಥಿಕತೆಯಲ್ಲಿ ವಿವಿಧ ಉತ್ಪಾದನಾ ಘಟಕಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ವಿವಿಧ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳುತ್ತೆ. ಹಾಗೆ ಉತ್ಪಾದನಾಂಗಗಳನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿದ್ದಕ್ಕಾಗಿ ಅವುಗಳು ಪ್ರತಿಫಲಗಳಾಗಿ ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ಪಡೆಯುತ್ತೆ. ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ಈ ಉತ್ಪಾದನಾಂಗಗಳ ಆದಾಯ ಆಗಿರುತ್ತೆ. ಈ ಎಲ್ಲ ಆದಾಯವನ್ನು ನಾವು ಒಟ್ಟಾರೆ ಸೇರಿಸಿದಾಗ ನಮಗೆ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೆ. ಹಾಗಾದರೆ ಒಂದು ರಾಷ್ಟ್ರದಲ್ಲಿ M ಕುಟುಂಬಗಳು ಇವೆ ಅಂಥೇಳಿ ನಾವು ಅಂದಾಜು ಮಾಡಿದರೆ, ಒಂದು ರಾಷ್ಟ್ರದಲ್ಲಿ M ಕುಟುಂಬಗಳು ಇವೆ ಅಂಥೇಳಿ ನಾವು ಅಂದಾಜು ಮಾಡಿದರೆ, ನಾವೀಗ ಗೇಣಿ ಕೂಲಿ ಬಡ್ಡಿ ಲಾಭ ಲ್ಯಾಂಡ್ ಭೂಮಿ ಶ್ರಮ ಬಂಡವಾಳ ಸಂಘಟನೆ
ಸೊ ಇಲ್ಲಿ ಗೇಣಿ ಕೂಲಿ ಬಡ್ಡಿ ಲಾಭ ಈ 4 ಉತ್ಪಾದನಾಂಗಗಳು ಒಟ್ಟಾಗಿ ಸೇರಿಸಿ ನಾವು ಗೇಣಿಯನ್ನು ಆರ್ ಅಂತ ಹೇಳಿ ಪರಿಗಣಿಸೋಣ. ಸೊ ಶ್ರಮವನ್ನು ಡಬ್ಲ್ಯೂ ಆಸ್ ಇದನ್ನು ಐ ವಿಲ್ ರೈಟ್ ಇಟ್ ಆಸ್ ಆರ್ ಆ್ಯಂಡ್ ಡಬ್ಲ್ಯೂ, ಬಂಡವಾಳವನ್ನು ಐ ಎನ್ ಇಂಟ್ರೆಸ್ಟ್ ಬಡ್ಡಿ, ಲಾಭವನ್ನು ಪಿ ಪ್ರಾಫಿಟ್. ಓಕೆ ಆರ್. ಸೊ ಈ ಎಲ್ಲ ಅಂದರೆ ನಾವೇನಂತ ಹೇಳಿ ಒಂದು ರಾಷ್ಟ್ರದಲ್ಲಿ ಎಂ ಕುಟುಂಬಗಳು ಇದ್ದಾಗ ನಾವು ಆ ಒಂದು ಕುಟುಂಬ ಸಂಖ್ಯೆ ಕುಟುಂಬಗಳು ಇದ್ದಾಗ ಅಥವಾ ಒಂದು ರಾಷ್ಟ್ರದಲ್ಲಿ ಒಂದೇ ಎನ್ನುವಂಥ ಒಂದು ಕುಟುಂಬ ಇದ್ದಾಗ ಆ ಕುಟುಂಬವು ಗಳಿಸುವಂಥ ಆದಾಯವನ್ನು ನಾವು ಹೇಗೆ ಲೆಕ್ಕ ಹಾಕಬಹುದು ವರಮಾನದ ವಿಧಾನದಲ್ಲಿ. ಉದಾಹರಣೆಗೆ RVI ಈಕ್ವಲ್ಸ್ ಟು ಹೇಗೆ ಲೆಕ್ಕ ಹಾಕ್ತೇವೆ? ಏನು ಮಾಡ್ತೇವೆ? ರೆಂಟ್ ಫಸ್ಟಿಗೆ RI ಅಂದರೆ ಐ ಅಥವಾ RVM ಕೂಡ ಹೇಳ್ಬೋದು. ಉದ್ದಿಮೆ ಓಕೆ ಹಾಂ ಅಂತ ಹೇಳಿ ಅಂತ ಹೇಳಿದರೆ ಅದು ರೆಂಟ್ ಅಂತ ಹೇಳಿದರೆ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭ ಅಂತ ಆಯಿತು. ಈ 4 ಸೇರಿಸಿದಾಗ ಎನ್ನುವಂಥ ಒಂದು ಕುಟುಂಬದ ವರಮಾನ ನಮಗೆ ಲಭ್ಯ ಆಗತ್ತೆ. ಒಂದು ಕುಟುಂಬ ಎನ್ನುವಂಥ ಒಂದು ಕುಟುಂಬ ಇದೆ. ಸೊ ಅದು ಗಳಿಸುವಂತಹ ಗೇಣಿ, ಅದು ಗಳಿಸುವಂತಹ ಕೂಲಿ, ಅದು ಗಳಿಸುವಂತಹ ಬಡ್ಡಿ ಮತ್ತು ಅದು ಗಳಿಸುವಂತಹ ಲಾಭವನ್ನು ಸೇರಿಸಿದರೆ ನಮಗೆ ಏನಾಗುತ್ತೆ? ಆ ಒಂದು ಕುಟುಂಬದ ವರಮಾನ ಲಭ್ಯ ಆಗತ್ತೆ. ಹಾಗಾದರೆ ಇಡೀ ರಾಷ್ಟ್ರದಲ್ಲಿರುವಂತಹ ಎಲ್ಲ ಕುಟುಂಬಗಳು ಗಳಿಸುವಂಥ ವರಮಾನವನ್ನು ನಾವು ಲೆಕ್ಕ ಹಾಕೋದು ಹೇಗೆ? ಎಲ್ಲ ಕುಟುಂಬಗಳು ಗಳಿಸುವಂಥ ವರಮಾನವನ್ನು ನಾವು ಒಟ್ಟಾಗಿ ಅಂದಾಜು ಮಾಡಿದರೆ ನಮಗೆ ವರಮಾನದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೆ. ಸೊ ಸಮೇಷನ್ RVI ಈಕ್ವಲ್ಸ್ ಟು ಆರ್ ಎಲ್ಸ್ ನಾವೇನು ಮಾಡ್ತೇವೆ ಅಂತ ಹೇಳಿದರೆ RVI ಈಕ್ವಲ್ಸ್ ಟು ಐ ರೈಟ್ ಏನು ಅಂತ ಹೇಳಿದರೆ ಸಮೇಷನ್ ಐ ಐಡೆಂಟಿಕಲ್ ಟು 1 ರೇಸ್ ಟು ಎಮ್ ಅಂತ ಹೇಳ್ತೇನೆ. ಯಾಕೆಂದರೆ ಒಂದರಿಂದ ಎಂ ಸಂಖ್ಯೆಯ ಕುಟುಂಬಗಳು ಇದ್ದಾಗ RI ಪ್ಲಸ್ ಸಮೇಷನ್ ಐ ಐಡೆಂಟಿಕಲ್ ಟು 1 ರೇಸ್ ಟು ಎಮ್ WI ಪ್ಲಸ್ ಸಮೇಷನ್ ಐ ಐಡೆಂಟಿಕಲ್ ಟು 1 ರೇಸ್ ಟು ಎಮ್ ಇಂಟ್ರೆಸ್ಟ್ INI plus summation I identical to 1 raised to n m profit. ಅದೇ ಒಂದು ರಾಷ್ಟ್ರದಲ್ಲಿ ಇರುವಂತಹ ಎಲ್ಲ ಉದ್ದಿಮೆ ಘಟಕಗಳು, ಎಲ್ಲ ಕುಟುಂಬಗಳು ಉದ್ದಿಮೆ ಘಟಕ ಅಲ್ಲ, ಎಲ್ಲ ಕುಟುಂಬಗಳು ಗಳಿಸುವಂತಹ ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ಸೇರಿಸಿದರೆ ಅದು ಏನಾಗುತ್ತೆ? ನಮಗೆ ವರಮಾನದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೆ. ಸೊ ಇಲ್ಲಿ ಏನು ಅಂತ ಹೇಳಿದರೆ ಮೊದಲನೇದಾಗಿ ನಾವು ಇದು ಒಂದರಿಂದ ಎಂ ಸಂಖ್ಯೆಯ ಕುಟುಂಬಗಳು ಗಳಿಸುವಂತಹ ಗೇಣಿ ಕೂಲಿ ಬಡ್ಡಿ ಲಾಭ. ಸಪೋಸ್ ಇದನ್ನೇ ನಾವು ಈಗ ಸಮೇಷನ್ ಐ ಐಡೆಂಟಿಕಲ್ ಟು 1 ರೇಸ್ ಟು ಎಮ್ RI ಈಕ್ವಲ್ಸ್ ಟು ಆರ್ ಅಂಥೇಳಿ ತೆಗೆದುಕೊಳ್ತೇವೆ. ಹಾಗೆ WI ಈಕ್ವಲ್ಸ್ ಟು WINI ಇದನ್ನು IN ಅಂತ ಇದನ್ನು PI ಅಂಥೇಳಿ ತೆಗೆದುಕೊಂಡ್ರೆ ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನ GDP ಈಕ್ವಲ್ಸ್ ಟು R ಪ್ಲಸ್ W ಪ್ಲಸ್ IN ಪ್ಲಸ್ P. ಇದು ಏನಾಗುತ್ತೆ ಅಂತ ಹೇಳಿದರೆ ನಾವು ಇದನ್ನು ಒಂದನ್ನೇ ಬರೆದಿದ್ದೇನೆ. ಇದಕ್ಕೆ W ಅಂಥೇಳಿ, ಇದಕ್ಕೆ IN ಇಂಟ್ರೆಸ್ಟ್ ಅಂತೇಳಿ, ಇದಕ್ಕೆ PI ಅಂತೇಳಿ ಪ್ರಾಫಿಟ್ ಅಂಥೇಳಿ. ಸೊ ಹಾಗೆ ಒಂದು ರಾಷ್ಟ್ರದ ಒಟ್ಟು ದೇಶೀಯ ಉತ್ಪನ್ನವನ್ನು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು? ರಾಷ್ಟ್ರದಲ್ಲಿರುವಂಥ ಎಲ್ಲ ಇಲ್ಲಿ ಎಂ ಸಂಖ್ಯೆ ಅಂತೇಳಿ ಊಹೆ ಮಾಡಿದ್ದೇವೆ. ಸೊ ಎಲ್ಲ ಕುಟುಂಬಗಳು ಗಳಿಸುವಂತಹ ಗೇಣಿ ಕೂಲಿ ಬಡ್ಡಿ ಲಾಭಗಳನ್ನು ರೆಂಟ್ ವೇಜ್ ಇಂಟ್ರೆಸ್ಟ್ ಪ್ರಾಫಿಟ್ ಎಲ್ಲವನ್ನು ಒಟ್ಟಾಗಿ ಸೇರಿಸಿದರೆ ವರಮಾನದ ವಿಧಾನದಲ್ಲಿ ರಾಷ್ಟ್ರೀಯ ವರಮಾನ ಲಭ್ಯ ಆಗತ್ತೆ. ಸೊ ಈಗ GDPಯನ್ನು ಲೆಕ್ಕ ಹಾಕುವಂತಹ 3 ವಿಧಾನಗಳನ್ನು ನಾನು ನಿಮಗೆ ಹೇಳಿದೆ. ಸೊ 3 ವಿಧಾನಗಳಲ್ಲಿ ಮೊದಲನೇದು ಉತ್ಪನ್ನದ ವಿಧಾನ ಈಕ್ವಲ್ಸ್ ಟು ಸಮೇಷನ್ ಐ ಐಡೆಂಟಿಕಲ್ ಟು 1 ರೇಸ್ ಟು n GVAI. ಎರಡನೇದು ವೆಚ್ಚದ ವಿಧಾನ C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M. ಇನ್ನು ಮೂರನೇದು ಏನಂತ ಇದೆ? ದ ಲಾಸ್ಟ್ ಒನ್ ಈಸ್ ರೆಂಟ್ ವೇಜ್ ಇಂಟ್ರೆಸ್ಟ್
ಆ್ಯಂಡ್ ದ ಪ್ರಾಫಿಟ್. ಇದು ಮೊದಲನೇ ವಿಧಾನ, ಇದು ಎರಡನೆಯ ವಿಧಾನ, ಇದು ಮೂರನೆಯ ವಿಧಾನದಲ್ಲಿ. ಸೊ 3 ವಿಧಾನಗಳಲ್ಲಿ ನಾವು ಇದನ್ನು ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡಿದರೂ ಕೂಡ ಏನು ಬರುತ್ತೆ, ಉತ್ತರ ಒಂದೇ ಬರುತ್ತೆ.